60-40 ಸೈಟನ್ನ ಎಲ್ಲಾದ್ರೂ 3,000 ರೂಪಾಯಿಗೆ ಮಾರಾಟ ಮಾಡ್ತಾರ? ಏನ್ ಬೇಕಾದ್ರೂ ಆಗ್ಬಹುದು. ಈ ಪ್ರಶ್ನೆ ಎಂತವರೆಗೂ ಕೂಡ ಒಂದು ಶಾಕಿಂಗ್. ಆದ್ರೆ ಮೂಡಾ ವ್ಯಾಪ್ತಿಯಲ್ಲಿ ಬರೀ 3,000 ರೂಪಾಯಿಗೆ 60-40 ಸೈಟನ್ನ ಬಿಕ್ರಿ ಮಾಡಿದ್ದಾರೆ. ಎಲ್ರಿಗೂ ಅಲ್ಲ ರೀ, ಇದು ಬರೀ ಒಬ್ಬರಿಗೆ ಮಾತ್ರ. ಬಿಲ್ಡರ್ ಮಂಜುನಾಥ್ ಅವರಿಗೆ ಬರೀ 3,000ಕ್ಕೆ ಒಂದರಂತೆ, ಅದರಲ್ಲೂ ಸ್ಪೆಷಲಿ ಮೈಸೂರು ವಿಜಯನಗರ ಬಡಾವಣೆಯಲ್ಲಿ ಒಟ್ಟು 23 ಸೈಟ್ಗಳನ್ನು ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ನೋಂದಣಿ ಮಾಡಿಕೊಟ್ಬಿಟ್ಟಿದ್ದಾರೆ. ಪ್ರೋತ್ಸಾಹದಾಯಕ ಯೋಜನೆ ಹೆಸರಿನಲ್ಲಿ ಪ್ರತಿ ಸೈಟ್ಗೆ 600 ರೂಪಾಯಿ ಸೇವಾ ಶುಲ್ಕ ಕಟ್ಟಿಸ್ಕೊಂಡು ಕೊಟ್ಟಿದ್ದಾರೆ. ವಿಶೇಷ ಅಂದರೆ ಕ್ರಯಪತ್ರದಲ್ಲಿ ಮಂಜುನಾಥ್ ಯಾವ ಜಾಗ ಕಳೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿನೇ ಇಲ್ಲ. 1 ಎಕರೆಗೇನೋ 30-40 ಸೈಟ್ ಕೊಡಬೇಕು. 1 ಎಕರೆ ಅವ್ರು ಕೊಟ್ಟರೆ ಅವ್ರ ಜಮೀನನ್ನು ಈ ಕಡೆ 30-40 ಸೈಟನ್ನು ಕೊಡಬೇಕು ಅನ್ನೋದು ರೂಲ್ಸ್ ಇರೋದು. ಸುಮ್ಮನೆ ಪ್ರೋತ್ಸಾಹದಾಯಕ ಅಂತ ನಮೂದಿಸಿದ್ದಾರೆ. ಇದರಿಂದಾಗಿ ಸರ್ಕಾರಕ್ಕೆ ಪ್ರತಿ ಸೈಟ್ಗೆ ಕನಿಷ್ಠ 97 ಲಕ್ಷ ನಷ್ಟ ಆಗಿದೆ. ಇದರಲ್ಲಿ ಸಬ್ ರಿಜಿಸ್ಟರ್ ಕೂಡ ಶಾಮೀಲಾಗಿರುವ ಅನುಮಾನ ಇದೆ ಅಂತಿದ್ದಾರೆ. ಅಂದಹಾಗೆ ವರ್ಷದ ಹಿಂದೆಯೇ ಕೃಷ್ಣ ಎನ್ನುವವರು ಈ ಬಗ್ಗೆ ಲೋಕಾಯುಕ್ತಕ್ಕೆ ದಾಖಲೆ ಸಮೇತವಾಗಿ ದೂರು ಕೊಟ್ಟಿದ್ರು. ಯಾವುದೇ ಕ್ರಮ ಆಗಿಲ್ಲ. ಅಷ್ಟೇ ಅಲ್ಲ, ಕಳೆದ ಜುಲೈನಲ್ಲಿಯೇ ಪ್ರಧಾನಿಗೆ ಮೂಡಾ ಹಗರಣ ಸಂಬಂಧ 297 ಪುಟಗಳ ದೂರು ಕೂಡ ಹೋಗಿದೆ. 3,000 ರೂಪಾಯಿಗೆ 1 ಕೋಟಿ ರೂಪಾಯಿ ಆಸ್ತಿಗಳನ್ನ ರಿಜಿಸ್ಟರ್ ಮಾಡಿಕೊಟ್ಟಿರೋದು. ಬರೀ 600 ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಿರೋಂಥದ್ದು ಸರ್. ಸಬ್ ರಿಜಿಸ್ಟರ್ ವ್ಯಾಲ್ಯೂಗಾದ್ರೂ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಬೇಕಾಗಲ್ವ ಸರ್? ಇದು ಅಕ್ಷಮ್ಯ ಅಪರಾಧ ಸರ್. ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಾವು ಅಕ್ಟೋಬರ್ 2023 ಲೋಕಾಯುಕ್ತರು ಸ್ಲಮ್ ಬಿಲ್ಡಿಂಗ್ಗಳು ಅಂತ ಕಟ್ತಾರೆ ಸರ್ಕಾರದವರು. ಅಂದರೆ ಜಾಗಗಳಿದ್ರೆ ಅಲ್ಲೊಂದು ಬಿಲ್ಡಿಂಗ್ ಕಟ್ಬಿಟ್ಟು ಕೊಡ್ತಾರೆ. ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತಂದರೆ 50,000 ರೂಪಾಯಿ ಆದರೂ ನಮೂದು ಮಾಡಬೇಕು. ಅದೊಂದು ಚಿಕ್ಕದು 200-300 ಸ್ಕ್ವೇರ್ ಫುಟದ್ದು ಒಂದು ಮನೆ ಹಾಲು, ಒಂದು ಕಿಚನ್ ಇರುತ್ತೆ, ಅದರಲ್ಲಿ ಒಂದು ಟಾಯ್ಲೆಟ್ ಇರುತ್ತೆ. ಅದಕ್ಕೇನೆ 50,000 ರೂಪಾಯಿ ಕಟ್ಸ್ಕೊಳ್ತಾರೆ. ಯಾರು ರೀ 3,000 ರೂಪಾಯಿಗೆ 60-40 ಸೈಟನ್ನು ಕೊಟ್ಟರು? ಪಾಪ ಎಷ್ಟು ಯಾರಿಗೆ ಮುಟ್ಟಬೇಕಾಗಿತ್ತು ಅವ್ರಿಗೆ ಮುಟ್ಟಿದೆ ಅಂತ ಕಾಣಿಸುತ್ತೆ. ಸರ್ಕಾರಕ್ಕಂತೂ ಮುಟ್ಟಿಲ್ಲ. ಅದು ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯ ಜೆಡಿಎಸ್ ನಾಯಕತ್ವ ನೀಡುವಂತಹ ಸುಳಿವನ್ನ ಈಗ ಮಾಜಿ ಪ್ರಧಾನಿ ದೇವೇಗೌಡರು ನೀಡಿದ್ದಾರೆ. ಚನ್ನಪಟ್ಟಣ ಸೋಲಿನಿಂದ ಧೃತಿಗೆಟ್ಟಿಲ್ಲ, ಮತ್ತೆ ಪಕ್ಷ ಸಂಘಟಿಸ್ತೀವಿ ಅಂದಿದ್ದಾರೆ. ಜೆಡಿಎಸ್ ಟಾರ್ಗೆಟ್ ಮಾಡಿ ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಸಿದೆ, ಇದನ್ನ ಎದುರಿಸ್ತೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ದೇವೇಗೌಡರನ್ನ ಸಿಎಂ ಮಾಡಿದ್ದೇ ನಾವು ಅಂತ ಸಿದ್ದರಾಮಯ್ಯ ಹೇಳಿಕೆಗೆ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಮಂಡ್ಯದಲ್ಲಿ ಸಮಾವೇಶ ನಡೆಸೋಕೆ ಮುಂದಾಗಿರುವ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ. ನಿಖಿಲ್ ಅವರಿಗೆ ಅಸಹ್ಯ ಮಾಡೋಕೆ ಜೆಡಿಎಸ್ ಸಮಾವೇಶ ಮಾಡ್ತಾ ಇದೆ ಅಂತ ಸಚಿವ ಶಿವರಾಜ್ ತಂಗಡಗಿ ಈ ತರ ಮಾತನಾಡಿದ್ದಾರೆ. ಸೋತರು, ಅವರ ನಾಯಕತ್ವ ಮುಂದೆ ಬೆಳೆಯುತ್ತೆ, ಅವರಿಗೆ ಶಕ್ತಿಯನ್ನು ಕೊಡ್ಲಿಕ್ಕೆ ಪಕ್ಷದ ನಿರ್ಣಯ ಕೂಡ ಮಾಡಿದ್ದಾರೆ. ಈ ಸೋಲಿಂದ ಧೃತಿಗೆಟ್ಟಿಲ್ಲ. ನಾವು ಹಾಸನದಲ್ಲಿ ಸಭೆ ಮಾಡಿದ್ದೇನೆ ಜೆಡಿಎಸ್ ಟಾರ್ಗೆಟ್ ಮಾಡಿ, ಅದನ್ನ ಸಮರ್ಥವಾಗಿ ಎದುರಿಸ್ತಕ್ಕಂಥ ಸಾಮರ್ಥ್ಯ ಇದೆ. ಜೆಡಿಎಸ್ ಪರ್ಯಾಯವಾಗಿ ಸಮಾವೇಶ ಯಾಕೆ ಮಾಡಕತ್ತಾರ ಅಂದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಅಸಹ್ಯ ಮಾಡಕತ್ತಾರ ಅಲ್ರಿ. ಎದಕ್ಕೆ ಸೋತ ಅಂತ ಚಿಂತೆ ಮಾಡೋದಕ್ಕೆ ಸಭೆಯನ್ನು ಮಾಡಿದ್ರು ಸಮಾವೇಶದ ಅವಶ್ಯಕತೆ ಏನೈತಿ? ಇಷ್ಟೆಲ್ಲ ವಿವಾದಗಳನ್ನು ಹೊತ್ಕೊಂಡು ಕೂಡ ಕಾಂಗ್ರೆಸ್ ಪಕ್ಷ ಸಮಾವೇಶ ಮಾಡ್ತಲ್ಲ, ಅದಕ್ಕೇನು ಪಕ್ಷಕ್ಕೆ ಅಸಹ್ಯ ಮಾಡಬೇಕು ಅಂತಾನ? ಏನು ಶಿವರಾಜ್ ತಂಗಡಿಗೆ ಅವರೇ, ಯಾವುದಕ್ಕೋ ಯಾವುದೋ ಲಿಂಕ್ ಮಾಡಿಬಿಟ್ರೆ ಇಷ್ಟೆಲ್ಲ ಆರೋಪಗಳನ್ನು ಹೊತ್ಕೊಂಡು ಸಮಾವೇಶ ಮಾಡ್ಕೊಂಡು ಅಬ್ಬರಿಸಿದ್ರಲ್ಲ, ಅದಕ್ಕೆ ಏನಂತ ಕರಿಬೇಕು? ಫಸ್ಟ್ ಅದಕ್ಕೆ ಉತ್ತರ ಕೊಡಿ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕಿಂಗ್ ಕೆನಾಲ್ ವಿರುದ್ಧ ತುಮಕೂರಿನಲ್ಲಿ ಪಕ್ಷಾತೀತ ಪ್ರತಿಭಟನೆ ಆಗಿದೆ. ತುಮಕೂರು ಪಾಲಿನ ಹೇಮಾವತಿ ನೀರನ್ನು ರಾಮನಗರಕ್ಕೆ ಕೊಂಡೊಯ್ಯೋದನ್ನು ವಿರೋಧಿಸಿ ಶಾಸಕರಾದ ಸುರೇಶ್ ಬಾಬು, ಸುರೇಶ್ ಗೌಡ, ಜ್ಯೋತಿ ಗಣೇಶ್, ಎಂಟಿ ಕೃಷ್ಣಪ್ಪ ಮತ್ತು ಹಲವು ಮಠಾಧೀಶರು ಗುಬ್ಬಿಯಿಂದ ಡಿಸಿ ಕಚೇರಿ ಕಡೆಗೆ ಪಾದಯಾತ್ರೆ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರಕ್ತಪಾತದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆದರೆ ಇದಕ್ಕೆಲ್ಲ ಹೆದರಲ್ಲ ಅಂತ ಡಿಸಿಎಂ ಕೌಂಟರ್ ಕೊಟ್ಟಿದ್ದಾರೆ. ಇವತ್ತು ಎಚ್ಚರಿಕೆ ಕೊಡ್ತಿದ್ದಾರೆ ಸರ್ಕಾರಕ್ಕೆ, ನೀವೇನಾದ್ರೂ ತೊಡೆ ತಟ್ಟಿ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಇಲ್ಲಿ ರಕ್ತಪಾತ ಆಗುತ್ತೆ. ರಕ್ತಪಾತಕ್ಕೆಲ್ಲ ಹೆದರೋರಲ್ಲ, ಅವ್ರದ್ದೆಲ್ಲ ವೈಯಕ್ತಿಕವಾದ ಕೆಲವು ಇಶ್ಯೂಸ್ ಇದೆ. ಆಗ್ಲಿ ಏನ್ ರಕ್ತಪಾತ ಮಾಡ್ತಾರೆ? ಅದೇ ಬ್ಲಾಕ್ ಮೇಲಿಂಗ್ ದಿ ಗವರ್ಮೆಂಟ್. ಓಕೆ, ಕಲಬುರಗಿ ಜೈಲ್ ಕರ್ಮಕಾಂಡ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಜೈಲಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾದ ಅಧೀಕ್ಷಕಿ ಅನಿತಾರನ್ನ ಜೈಲ್ ಮಾಫಿಯಾ ಟಾರ್ಗೆಟ್ ಮಾಡಿದಂತಿದೆ. ರಾಶಿ ಗುಟ್ಕಾ, ಸಿಗರೇಟ್ ಪಾಕೆಟ್ಗಳು ಬಿದ್ದಿರೋ ವಿಡಿಯೋ, ಮದ್ಯಪಾನದ ವಿಡಿಯೋ, ರಾಶಿ ಮೊಬೈಲ್ಗಳಿರುವಂತಹ ಹಳೆ ವಿಡಿಯೋಗಳನ್ನು ವೈರಲ್ ಮಾಡಿದೆ. ಇದಕ್ಕೂ ಮುನ್ನ ನಮ್ಮ ತಂಟೆಗೆ ಬಂದರೆ ವಿಡಿಯೋ ರಿಲೀಸ್ ಮಾಡೋದಾಗಿ ಜೈಲಿನ ಕೆಲವರು ಅಧೀಕ್ಷಕಿಗೆ ಬ್ಲಾಕ್ ಮೇಲ್ ಮಾಡಿದ್ರಂತೆ. ಆದರೆ ಇದಕ್ಕೆ ಮಣಿಯದ ಅಧೀಕ್ಷಕಿ ಅವರ ವಿರುದ್ಧ ದೂರನ್ನ ಕೊಟ್ಟಿದ್ರು. ಪರಿಣಾಮ ಕಲಬುರಗಿ ಜೈಲಿನಿಂದ ಉಗ್ರ ಜುಲ್ಫಿಕರ್ ಸೇರಿ 6 ಮಂದಿಯನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ರು. ಈ ಬೆನ್ನಲ್ಲೇ ಜೈಲಿನ ವಿಡಿಯೋಗಳು ವ್ಯವಸ್ಥಿತವಾಗಿ ವೈರಲ್ ಆಗಿವೆ. ಇದರ ಹಿಂದೆ ಜೈಲಿನ ಕೆಲ ಸಿಬ್ಬಂದಿ, ಕೆಲ ಕೈದಿಗಳು ಇರೋ ಶಂಕೆ ವ್ಯಕ್ತವಾಗಿದೆ. ಇದರ ಬಗ್ಗೆ ತನಿಖೆ ನಡೆಸುವುದಾಗಿ ಗೃಹ ಸಚಿವರು ತಿಳಿಸಿದ್ದಾರೆ. ಹೌದಾ? ಮೊನ್ನೆ ಸುರೇಶ್ ಕೊಟ್ಟು ಕಳಿಸಿದೀವಿ, ಮತ್ತೆ ಮೇಡಮ್ ಕೇಳಿದಾರಾ? ಮತ್ತೆ ಅವ್ರದ್ದು ದೊಡ್ಡ. ಹೌದಾ? ಸುರೇಶ್ ಏನ್ ಹೇಳ್ದ? ಸುರೇಶ್ ಹೋಗಿಲ್ಲ, ಮತ್ತೆ ಮೇಡಮ್ ಬರ್ಸಿದ್ರು, ಅನಿತಾ ಮೇಡಮ್ ಡೈರೆಕ್ಟ್
ಮಹಾರಾಷ್ಟ್ರದಲ್ಲಿ ಎಲ್ಲ ಬಗೆಹರಿತು ಅನ್ನುವಾಗ ಇನ್ನೊಂದಿಷ್ಟು ಅಗ್ಗಜಗ್ಗಟ ಆಗ್ತಿದೆ ಅಂತೆ. ಗೃಹ ಖಾತೆಗೇನೋ ಡಿಸಿಎಂ ಏಕನಾಥ್ ಶಿಂದೆ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ ಅಂದರೆ ಅದು ನಮಗೆ ಬೇಕು ಅಂತ ಬಿಜೆಪಿ ಹಿಡ್ಕೊಂಡಿದ್ದಾರೆ. ಈ ಕಡೆಗೆ ವಿಧಾನಸಭೆಯಲ್ಲಿ ನೂತನ ಶಾಸಕರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ವಿಪಕ್ಷ ಕೂಟ ಬಹಿಷ್ಕಾರ ಮಾಡಿಬಿಟ್ಟಿದೆ. ಇವಿಎಂಗಳನ್ನು ದೂಷಣೆ ಮಾಡಿದೆ. ನಿಲ್ಲೆಲ್ಲ ಬಿಡಿಯತ್ತು. ಇನ್ನು ಅಘಾಡಿ ಕೂಟಕ್ಕೆ ಸಮಾಜವಾದಿ ಪಕ್ಷ ಗುಡ್ ಬೈ ಹೇಳ್ಬಿಟ್ಟಿದೆ. ಬೇನಾಮಿ ಆಸ್ತಿ ಕೇಸ್ನಲ್ಲಿ ಜಪ್ತಿ ಮಾಡಲಾಗಿದ್ದ ಡಿಸಿಎಂ ಅಜಿತ್ ಪವಾರ್ ಅವರ 1000 ಕೋಟಿ ಮೌಲ್ಯದ ಆಸ್ತಿಯನ್ನು ಐಟಿ ಇಲಾಖೆ ರಿಲೀಸ್ ಮಾಡಿಬಿಟ್ಟಿದೆ. ಈ ಮಧ್ಯೆ ಇಂಡಿ ಕೂಟದಲ್ಲಿ ಬಿರುಕು ಮೂಡಿದೆ. ತಮಗೆ ಕೂಟದ ನೇತೃತ್ವ ವಹಿಸಿದರೆ ಸಮರ್ಪಕವಾಗಿ ಮುನ್ನಡೆಸ್ತೀನಿ ಅಂತ ಸಿಎಂ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಒಪ್ತಾ ಇಲ್ಲ. ಮಮತಾಗೆ ಸಮಾಜವಾದಿ ಪಕ್ಷ, ಉದ್ಧವ್ ಸೇನೆ ಬೆಂಬಲವನ್ನ ಶಿವಸೇನೆ ಬೆಂಬಲ ಕೊಟ್ಟಿದೆ. ಭಾರತದ ಪ್ರಮುಖರನ್ನ ಗುರಿಯಾಗಿಸಿಕೊಳ್ಳುವ ಮೂಲಕ ದೇಶವನ್ನು ಅಸ್ಥಿರತೆಗೆ ತಳ್ಳುವ ಪ್ರಯತ್ನದ ಹಿಂದೆ ಅಮೆರಿಕ ವಿದೇಶಾಂಗ ಇಲಾಖೆ ಅನುದಾನ ನೀಡಿದ ಸಂಸ್ಥೆಗಳು ಮತ್ತು ವ್ಯಕ್ತಿಗಳ ಪಾತ್ರ ಇದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಬಟ್ ಇದಕ್ಕೆ ಈಗೆಲ್ಲ ಒಪ್ಕೊಳ್ತಾ ಇಲ್ಲ ಅವರು. ರಾಹುಲ್ ಗಾಂಧಿ ಜೊತೆಗೆ OCRRPಯ ಸಂಸ್ಥೆ ಕೈ ಜೋಡಿಸಿದೆ ಅಂತ ಆರೋಪಿಸಿದೆ. ಅದಾನಿ ಗ್ರೂಪ್ ವಿರುದ್ಧ ಆರೋಪ ಮಾಡೋಕೆ OCCRPಯ ವರದಿಯನ್ನೇ ರಾಹುಲ್ ಬಳಸ್ಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬಟ್ ಅಮೆರಿಕ ಎಲ್ಲ ಇದನ್ನು ತಳ್ಳಿ ಹಾಕಿದ್ದಾರೆ. ಗೊತ್ತಿಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಏನೋ ಅಂತ ಹೇಳಿ. ಸದ್ಯಕ್ಕಂತೂ ಈ ವಿಚಾರದಲ್ಲಿ ನಡೀತಾ ಇದೆ. ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ದಾಳಿ ಮುಂದುವರೆದಿದೆ. ಢಾಕಾದಲ್ಲಿರುವಂಥ ಇಸ್ಕಾನ್ ಸೇರಿ 2 ದೇಗುಲಗಳ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿ ಬೆಂಕಿ ಹಚ್ಚಿದ್ದಾರೆ. ಇನ್ನಾದರೂ ಕೂಡ ಯುನಿಸ್ ಸರ್ಕಾರ ಈ ದಾಳಿಗಳನ್ನು ತಡಿಬೇಕು ಅಂತ ಇಸ್ಕಾನ್ ಒತ್ತಾಯಿಸಿದೆ. ಇದಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಸಿರಿಯಾದಲ್ಲಿ ನಾಗರಿಕ ಯುದ್ಧ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಅಲೆಪೋ ಮತ್ತು ಹಮಾ ಬಳಿಕ ಇದೀಗ ದಾರಾ ನಗರವೂ ಕೂಡ ಬಂಡುಕೋರರ ವಶವಾಗಿದೆ. ಅಸದ್ ಸರ್ಕಾರ ತೀವ್ರ ಹಿನ್ನಡೆ ಸಾಧಿಸಿದೆ. ಹೀಗಾಗಿ ತಕ್ಷಣ ಸಿರಿಯಾ ತೊರೆಯುವಂತೆ ಭಾರತೀಯ ಪ್ರಜೆಗಳಿಗೆ ಮೋದಿ ಸರ್ಕಾರ ಈಗ ಸೂಚನೆಯನ್ನ ನೀಡಿದೆ. ಭಾರತದಲ್ಲಿ ಇಂದಿರಾ ಗಾಂಧಿ ಹತ್ಯೆ ಬಳಿಕ ನಡೆದ ಸಿಖ್ ವಿರೋಧಿ ಗಲಭೆಯನ್ನು ನರಮೇಧ ಅಂತ ಘೋಷಿಸುವ ನಿರ್ಣಯವನ್ನು ಕೆನಡಾ ಸಂಸತ್ ತಿರಸ್ಕರಿಸಿದೆ. ಇದರ ಹಿಂದೆ ಖಲಿಸ್ತಾನಿ ಬೆಂಬಲಿತ ರಾಜಕೀಯ ಲಾಬಿ ಇದೆ ಅಂತ ಕನ್ನಡಿಗ ಸಂಸದ ಚಂದ್ರ ಆರ್ಯ ಸೇರಿ ಹಲವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಮಾರ್ಷಲ್ ಲಾ ಜಾರಿಗೆ ವಿಫಲ ಯತ್ನ ನಡೆಸಿದ್ದ ದಕ್ಷಿಣ ಕೊರಿಯಾ ಅಧ್ಯಕ್ಷ ಯುನ್ ಸುಕ್ ಯೇಲ್ ಪದವಿ ಗಂಡಾಂತರದಿಂದ ಈಗ ಪಾರಾಗಿದ್ದಾರೆ. ಯೇಲ್ ವಿರುದ್ಧ ವಿಪಕ್ಷಗಳು ಮಂಡಿಸಿದ ಮಹಾಭಿಯೋಗ ನಿರ್ಣಯಕ್ಕೆ ಸೋಲಾಗಿದೆ. ಇದಕ್ಕೂ ಮುನ್ನ ಅಧ್ಯಕ್ಷರು ದೇಶದ ಜನರ ಮುಂದೆ ಬಹಿರಂಗವಾಗಿ ಕ್ಷಮೆ ಕೇಳಿದ್ದಾರೆ. ಇನ್ನೆಂದಿಗೂ ಕೂಡ ಇಂಥ ಮೂರ್ಖ ನಿರ್ಧಾರ ಮಾಡಲ್ಲ ಅಂದಿದ್ದಾರೆ.